ಹಲೋ ಫ್ರೆಂಡ್ಸ್, ಸಣ್ಣ ಅಡುಗೆ ಮನೆಗೆ ಸ್ವಾಗತ. ಇವತ್ತು ನಾವು ಮಾಡ್ತಿರೋದು ಬಾದಾಮ್ ಪುರಿ. ಬೇಕಾಗಿರೋದು ಒಂದು ಪಾವು kg ಮೈದಾ ಹಿಟ್ಟು ತೊಗೊಂಡಿನ್ರಿ, ಒಂದು ಬಟ್ಲ ಸಕ್ಕರೆ, 4 ಏಲಕ್ಕಿ, ಈ ಬಾದಾಮಿ ಒಂದು 10 ರಿಂದ 15 ನೆನೆಸ್ಕೊಂಡಿನ್ರಿ. ಇವನ್ನ ಹಾಲು, ಬಾಂಬೆ ರವೆ ಒಂದು 2 ಸ್ಪೂನು ಇದು ಗಸಗಸೆ ಮೇಲೆ ಹಾಕ್ಬೇಕು. ರೆಡಿ ಆದಮೇಲೆ ಫಸ್ಟ್ ಹಿಟ್ಟು ನಾದ್ಕೊಂಬಿಡೋಣ್ರಿ. ಹಿಟ್ಟು ಹಾಕ್ಕೊಂಬಿಡೋಣ್ರಿ. ಮತ್ತು ರವೆ, ಸ್ವಲ್ಪ ಉಪ್ಪು ರೀ. ಈ ಬಾದಾಮಿ ಏನು ನೆನೆಸ್ಕೊಂಡಿರಿ ಅದನ್ನು ಸಿಪ್ಪಿ ತೆಗೆದು ಮಿಕ್ಸಿ ಮಾಡ್ಕೋಬೇಕ್ರಿ. ಈಗ ಇದನ್ನು ಬಾದಾಮಿನ ಇದ್ರೊಳಗೆ ಹಾಲು ಹಾಕಿ ಮಿಕ್ಸಿ ಮಾಡ್ಕೊಂಬಿಡೋಣ್ರಿ. ಬಾದಾಮಿ ಮತ್ತು ಹಾಲು ಮಿಕ್ಸಿ ಮಾಡಿ ನೋಡ್ರಿ. ಇದು ಹಿಟ್ಟಿನೊಳಗೆ ಹಾಕ್ಕೊಂಡು ನಾದ್ಕೊಂಬಿಡೋಣ್ರಿ. ಸ್ವಲ್ಪ ಹಾಕಿ ನಾದ್ಕೊರಿ, ಕರೆಕ್ಟ್ ಆಗ್ತೈತಿ. ಈಗ ನಾದ್ಕೊಂಡೆ ನೋಡ್ರಿ. ಇದನ್ನೊಂದು ಸ್ವಲ್ಪ ಎಣ್ಣೆ ತುಪ್ಪ ಹಾಕಿ ಮುಚ್ಚಿಡ್ರಿ. ಪಾಕ ಮಾಡ್ಕೊಂಡ್ರಿ. ಅಷ್ಟೊಳಗೆ ಒಂದು ಬಟ್ಲ ಸಕ್ಕರೆ ಹಾಕ್ಕೊಂಡು ಪಾಕ ಮಾಡ್ಕೊಂಡ್ರಿ. ಒಂದು ಅರ್ಧ ಬಟ್ಲ ನೀರು ಹಾಕಿ ಫುಡ್ ಕಲರ್ ಹಾಕ್ತೀನಿ ರೀ. ನೀವು ಬೇಕಂದ್ರೆ ಅರಿಶಿನ ಪುಡಿನ ಹಾಕ್ಕೋಬೋದು. ಇದು ಪಾಕ ಆಗೈತ್ರಿ. ಇದನ್ನು ಆರಿಸ್ಬಿಡೋಣ್ರಿ. ಈಗ ಪುರಿ ಮಾಡ್ಕೊಂಡು ಬರ್ರಿ, ಬಾದಾಮ್ ಪುರಿ. ಈ ಹಿಟ್ಟು ಸ್ವಲ್ಪ ನಾದ್ಕೊಂಡು ಇವನ್ನ ಲಟ್ಟಿಸ್ಕೊಂಡು ಬರ್ರಿ. ಪುರಿಯಲ್ಲಿ ಥರ ಲಟ್ಟಿಸ್ಕೊಂಡು ಮಡಚ್ಕೊಂಡ್ಬಿಡೋದ್ರಿ ಅಷ್ಟೇ. ಈ ಎಡ್ಜ್ ಅಷ್ಟು ಮಡಚ್ಕೊಂಡ್ಬಿಡ್ರಿ. ದೊಡ್ಡ ಬೇಕಂದ್ರೆ ದೊಡ್ಡವು ಲಟ್ಟಿಸ್ಕೋಬೋದು. ಈ ಎಡ್ಜ್ ಲಟ್ಟಿಸ್ಕೊಂಡು ಸ್ವಲ್ಪ ಹಿಂಗೆ ಲಟ್ಟಿಸ್ಕೊಂಡ್ಬಿಡ್ರಿ. ಗ್ಯಾಸ್ ಲೋ ಫ್ಲೇಮ್ನಾಗ ಇರಲ್ರಿ. ಎಣ್ಣೆ ಕಾಯ್ತಂದ್ರೆ ಲೋ ಫ್ಲೇಮ್ನಾಗ ಇಟ್ಕೋರಿ. ತೊಗೊಂಡ್ರಿ ಇದು ರೆಡಿ ಆಗೈತೆ ನೋಡ್ರಿ. ಈಗ ತೆಗೆದ್ಬಿಡೋಣ್ರಿ. ಪಾಕ ಮಾಡಿ ಏನು ಇಟ್ಕೊಂಡಿದ್ರಿ ಏಲಕ್ಕಿ ಹಾಕ್ಕೊಂಡು ಒಂದು ಸಲ ಇದನ್ನು ಕಲಿಸ್ಕೊಂಬಿಡೋಣ್ರಿ. ಇದನ್ನು ಪಾಕದಾಗ ಹಾಕ್ಕೊಂಬಿಡೋಣ್ರಿ. ಒಂದು 2 ನಿಮಿಷ ಇದ್ರೊಳಗೆ ಇರಲಿ ನೀವು. ಎರಡು ನಿಮಿಷ ಆಗತ್ತೆ ರೀ. ಪಾಕದಾಗ ಹಾಕಿ ಒಂದು ತೆಗೆದ್ಬಿಡೋಣ್ರಿ. ಬಾದಾಮ್ ಪುರಿ ರೆಡಿ ಆಗೈತೆ ನೋಡ್ರಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೀವು ಒಂದು ಸಲ ಟ್ರೈ ಮಾಡಿ ನೋಡಿರಿ.